ಇದು ಇನ್ಸ್ಟಾಲೇಷನ್ ನಾಳೆ ಬರ್ತಾರಾ? ಸ್ಕ್ರಾಚಸ್ ಇಟ್ಕೊಂಡು ಹಲೋ ಎವ್ರಿವನ್, ನಾನು ನಿಮ್ಮ ಪ್ರಿಯಾ, ನಿಮ್ಮ ಮನೆ ಮಗಳು. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದಾಗಿದೆ ಸಂಡೇ ವ್ಲಾಗ್. ಸೊ ಸಂಡೇ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಸೊ ಈ ಕಂಪ್ಲೀಟ್ ವಿಡಿಯೋನ ರೆಕಾರ್ಡ್ ಮಾಡಿರೋದು ನನ್ನ ಮಗಳು ಗೊತ್ತಲ್ವ ಯಾರು ಅಂತ, ಅಮ್ಮು ರೆಕಾರ್ಡ್ ಮಾಡಿರೋದು ವಿಡಿಯೋ. ಸೊ ಹಾಗಾಗಿ ತುಂಬ ಫೋರ್ಸ್ ಮಾಡ್ತಿದ್ದಾಳೆ, ಎಲ್ಲ ಕ್ಲಿಪ್ಸ್ ಹಾಕು ಅಂತ ಹೇಳಿಬಿಟ್ಟು. ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಸಂಡೇ ಆಗಿರೋದ್ರಿಂದ ಮನೇಲಿ ಕೂರೋಕ್ಕೆ ಒಂಥರ, ಸಂಡೇ ಅಂದ ತಕ್ಷಣ ಮನೇಲಿ ಕೂರೋಕ್ಕೆ ಒಂಥರ ಬೋರ್ ಆಗ್ತಾ ಇರುತ್ತೆ. ಸೊ ವಿಶಾಲ್ ಮಾರ್ಟಲ್ಲಿ ಏನಪ್ಪ ಕಡಿಮೆ ಸಿಗುತ್ತೆ ಅಂತಂದರೆ, ವಿಶಾಲಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ಗಳು ನಿಮಗೆ ತುಂಬಾ ರೀಸನಬಲ್ ಆಗಿ ಸಿಗುತ್ತೆ. ಮತ್ತು ವಾಷಿಂಗ್ ಮಿಷಿನ್ ಅಂತಂದರೆ ಲೈಕ್ ಕ್ಲಿಪ್ಸ್ ಆಗಿರ್ಬೋದು, ಅಥವಾ ಬಾತ್ರೂಮ್ ಕ್ಲೀನ್ ಮಾಡೋಂತಹ ಐಟಮ್ಸ್ ಆಗಿರ್ಬೋದು, ಟೇಬಲ್ಸು, ಡಸ್ಟ್ಬಿನ್ಗಳು, ಮತ್ತು ಸೊ ಈ ಥರ ಎಲ್ಲ ಐಟಮ್ಸ್ಗಳು ವಿಶಾಲ್ ಮಾರ್ಟಲ್ಲಿ ಕಡಿಮೆ ಸಿಗುತ್ತೆ. ಸೊ ನಾವು ಡಿ-ಮಾರ್ಟ್ಗೆ ಹೋದರೆ ಡಿ-ಮಾರ್ಟಲ್ಲಿ ಏನು ಕಡಿಮೆ ಸಿಗುತ್ತೆ ಅಂದರೆ ಗ್ರಾಸರೀಸ್ ಕಡಿಮೆ ಸಿಗುತ್ತೆ. ಸೊ ಹಾಗೆ ಒಂದೊಂದು ಮಾರ್ಟಲ್ಲಿ ಒಂದೊಂದು ಐಟಮ್ಸ್, ವೆರೈಟೀಸ್ ಆಫ್ ಐಟಮ್ಸ್ ಕಡಿಮೆ ಸಿಗುತ್ತೆ. ಮತ್ತು ಇದರಲ್ಲಿ ಕಪ್ಸ್ಗಳು, ಟೀ ಕಪ್ಸು, ಮತ್ತು ಗ್ಲಾಸ್ ಐಟಮ್ಸ್ಗಳು ಎಲ್ಲ ಅಫೋರ್ಡಬಲ್ ಆಗಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ತುಂಬ ತಿಂಗಳುಗಳೇ ಆಗೋಗಿತ್ತು ನಾವು ವಿಶಾಲ್ಗೆ ಹೋಗಿ. ಆಲ್ಮೋಸ್ಟ್ ಒಂದು 4-5 ಮಂತ್ಸೇ ಆಗೋಗಿತ್ತು ಅನಿಸುತ್ತೆ ವಿಶಾಲ್ಗೆ ಹೋಗಿ. ಹಾಗಾಗಿ ವಿಶಾಲ್ಗೆ ಹೋಗಿ ಬಂದ್ವಿ, ಸ್ವಲ್ಪ ಐಟಮ್ಸ್ ಕೂಡ ತೊಗೊಂಡು ಬಂದ್ವಿ. ಸೊ ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಈ ಕಂಪ್ಲೀಟ್ ವಿಡಿಯೋನ ಪುನರ್ವಿನೇ ಮಾಡಿರೋದು. ಸೊ ಹಾಗಾಗಿ ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅವಳು ನನ್ನ ಪಕ್ಕದಲ್ಲೇ ಕೂತಿದ್ಲು. ಹಾಗಾಗಿ ಅಮ್ಮ ಹಾಕು ಅಂತ ಹೇಳಿದ್ದಕ್ಕೆ ಸೊ ಇದೆಲ್ಲ ವಿಡಿಯೋಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಐ ಥಿಂಕ್ ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ವಿಶಾಲ್ ಮಾರ್ಟ್ ಹೋಗಿ ಒಮ್ಮೆ ವಿಸಿಟ್ ಮಾಡಿ. ತುಂಬಾ ಅಫೋರ್ಡಬಲ್ ಪ್ರೈಸ್ ಸಿಕ್ಕಿದೆ, ಮತ್ತು ನಾವು ಹೋದಾಗ ಒಳ್ಳೆ ಸ್ಟಾಕ್ ಇತ್ತು. ತುಂಬಾ ಚೆನ್ನಾಗಿರೋ ಐಟಮ್ಸ್ ಕೂಡ ಎಲ್ಲ ಸಿಕ್ಕಿದೆ. ಐ ಹೋಪ್ ನೀವು ಎಲ್ಲ ಹೋಗಿ ಒಮ್ಮೆ ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ನಾವು ಹೋಗಿದ್ದು ಆಲ್ಮೋಸ್ಟ್ ಟಿಫನ್ ಕೂಡ ನಾನು ಮಾಡಿರಲಿಲ್ಲ, ಹೊರಗಡೆ ಹೋಟೆಲಲ್ಲೇ ತಿಂದಿದ್ದು. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು 11 o'clock ಹಂಗೆ ವಿಶಾಲ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಕ್ಲಾತ್ಸ್ ಕೂಡ ಪರ್ಚೇಸ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಐಟಮ್ಸು ನೋಡ್ತಾ ಇರ್ಬೋದು, ಸೋಫಾದು ಕವರ್ಸ್ಗಳು, ಸುಮಾರು ಪ್ಲಾಸ್ಟಿಕ್ ಐಟಮ್ಸ್ಗಳು, ಮತ್ತು ನನ್ನ ಮನೆಗೆ ಯಾವ್ಯಾವ ಐಟಮ್ಸ್ ಬೇಕೋ ಅದನ್ನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ ಬಿಲ್ಲು 3.5K ಆಗೋಯಿತು. ಬಟ್ ನಾನು ಅಂದ್ಕೊಂಡು ಹೋಗಿದ್ದು ಬಜೆಟು ಒಂದು 2.5Kಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ಮೋಸ್ಟ್ 3.5K ಸಮ್ ಚೇಂಜ್ ಆಯಿತು. ನೋಡಿ ಪುನರ್ವಿ ವಿಡಿಯೋ ಮಾಡು ಅಂತಂದರೆ ವಿಡಿಯೋ ಅವಳೇ ಮಾಡ್ಕೊಂಡು ಹಿಂಗೆ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಅದಾದಮೇಲೆ ಇಲ್ಲಿ ಕಪ್ಸ್ ನೋಡೋಕ್ಕೆ ಅಂತ ಬಂದಾಗ ಇದನ್ನು ತೊಗೊಂಡು ಬಂದೆ. ಅಮ್ಮ ಇದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇದ್ಲು. ಬಟ್ ಆಲ್ರೆಡಿ ಈ ಥರ ಶೇಪ್ದು ಪ್ಲೇಟ್ಸ್ ನಮ್ಮ ಮನೆ ಇದೆ, ಹಾಗಾಗಿ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಅವಳಿಗೆ ಹೇಳಿದೆ ಆಲ್ರೆಡಿ ನಮ್ಮ ಮನೇಲಿ ಇದೆ ಪುನರ್ವಿ ಅಂತ ಅಂದರೆ ಅವಳು ಅರ್ಥ ಮಾಡಿಕೊಂಡ್ಳು. ಸೊ ಅದಾದಮೇಲೆ ಇದೊಂದು ಬಾಕ್ಸ್ನ ಪರ್ಚೇಸ್ ಮಾಡಿದೆ. ನಂಗೆ ತುಂಬಾ ಒಂಥರ ಕ್ಯೂಟ್ ಅಂತ ಅನ್ನಿಸ್ತು. ಮತ್ತು ಬಿಸ್ಕೆಟ್ಸ್ ಇಡೋಕ್ಕೆ ಅಥವಾ ಡ್ರೈ ಫ್ರೂಟ್ಸ್ನೆಲ್ಲ ಇಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದೊಂದನ್ನ ತೊಗೊಂಡೆ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇದ್ದಿದ್ದು ಒಂದು ಕಂಟೈನರು, ಅದೂ ನಂಗೆ ತುಂಬಾ ಇಷ್ಟ ಆಯಿತು. ಅದೂ ನಾವೇನಾದರೂ ಲೈಕ್ ಸೌತೆಕಾಯಿ ಎಲ್ಲ ಕಟ್ ಮಾಡಿ, ಅಂದರೆ ಊಟಕ್ಕಿಂತ ಮುಂಚೆ ಕಟ್ ಮಾಡಿ ಅದರಲ್ಲಿ ಹಾಕಿ ಇಟ್ಕೋಬೋದು. ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದೆ. ನನ್ನ ಕೈಯಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ಅದು ಕೂಡ ಲಿಡ್ ಕೂಡ ಇತ್ತು ಅದಕ್ಕೆ. ಸೊ ಹಾಗಾಗಿ ನಾವು ಸೌತೆಕಾಯಿ ಅಥವಾ ಆನಿಯನ್ನು ಊಟಕ್ಕಿಂತ ಮುಂಚೆ ಸ್ವಲ್ಪ ಐಟಮ್ಸ್ನ ಕಟ್ ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ಇಟ್ಕೊಬೋದು. ಹಾಗಾಗಿ ಇದನ್ನು ತೊಗೊಂಡೆ. ಮತ್ತು ಅದೊಂಥರ ಅಟ್ರಾಕ್ಟಿವ್ ಆಗೂ ಕಾಣಿಸುತ್ತೆ. ಸೊ ಡೆಕೋರೇಟಿವ್ ಐಟಮ್ಸ್ ಆಗೂ ಕೂಡ ನಾವು ಇಟ್ಕೊಬೋದು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಪ್ರಾಬಬ್ಲಿ ಅದ್ರ ಪ್ರೈಸ್ ಬಂದು ಒಂದ್ರದ್ದು 79 ಮತ್ತು ಇನ್ನೊಂದ್ರದ್ದು 89 ಇತ್ತು. ಬಟ್ ಯಾವುದು 79, 89 ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದಾದಮೇಲೆ ಒಂದು ಸಾಸರ್ ಕಪ್ನ ಬೈ ಮಾಡಿದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಸಾಸರ್ ಕಪ್ಪು ಅದರಲ್ಲೇ ಕುಡಿತಾ ಇದ್ದರೆ ಬೋರ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ. ಈವನ್ ಚಂದು ಕೂಡ ಬೈತಾ ಇರ್ತಾರೆ, ಯಾವಾಗ ಹೋದರೂ ಸಾಸರ್ ಕಪ್ ಎತ್ಕೊಂಡ್ಬರ್ತಾನೆ ಇರ್ತೀಯ, ಅದು ಎಷ್ಟು ಇಟ್ಕೊತೀಯ ಅಂತ ಹೇಳ್ಬಿಟ್ಟು. ನಮ್ಮನೆ ತುಂಬಾ ಸಾಸರ್ ಕಪ್ಸ್ ಇದೆ. ಮತ್ತು ಏನಂತ ಅಂದರೆ ಇವನ್ ನಾನು ಅದನ್ನು ಕ್ಲೀನ್ ಮಾಡಬೇಕಾದ್ರೆ ನಾನೇ ಬೀಳ್ಸಿನೇ ಒಡೆದು ಹಾಕ್ಬಿಟ್ಟಿರ್ತೀನಿ.
ಸೊ ಹಾಗಾಗಿ ಅದೊಂಥರ ಏನೋ ಒಂಥರ ಹೇಳ್ತಾರಲ್ಲ, ಕಲೆಕ್ಷನ್ ಮಾಡೋ ಥರ ನಾನು ತೊಗೊತಾನೆ ಇರ್ತೀನಿ. ಮತ್ತು ಅದು ತುಂಬಾ ಕಡಿಮೆ ಪ್ರೈಸ್ ಇತ್ತು. ನೀವು ನೋಡಿ 29 ರುಪೀಸ್ ಏನೋ ಇತ್ತು ಅಷ್ಟೇ. ಬಟ್ ಕ್ವಾಲಿಟಿ ಏನು ಅಂತ ಚೆನ್ನಾಗಿರಲಿಲ್ಲ. ಓಕೆ ಅಂತ ಹೇಳಿ ಅಟ್ಲೀಸ್ಟ್ 1 ಮಂತ್ ಆದರೂ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ತೊಗೊಂಡೆ. ಸೊ ಇದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇಸ್ ನಡೀತಾ ಇರೋದ್ರಿಂದ ಹಸ್ಬೆಂಡ್ ವಾಷಿಂಗ್ ಮಿಷಿನ್ನ ಬುಕ್ ಮಾಡಿದರು. ಸೊ ನಮ್ಮ ಮನೆಗೆ ಹೊಸ ವಾಷಿಂಗ್ ಮಿಷಿನ್ ಬಂದಿದೆ. ಹಳೆ ವಾಷಿಂಗ್ ಮಿಷಿನ್ ಏನಾಯಿತು ಅಂತಂದರೆ ಅದ್ರದ್ದು ಶಾಕ್ ಅಬ್ಸರ್ ಹೋಗಿತ್ತು ಅಂತ ಅಂದ್ಬಿಟ್ಟು, ಅಂದರೆ ಡ್ರಮ್ ಹೋಗಿತ್ತು ಅದ್ರದ್ದು. ಬಟ್ ವಾಶ್ ಎಲ್ಲ ಕ್ಲೀನಾಗಿ ಆಗ್ತಾಯಿತ್ತು, ಡ್ರೈ ಆಗ್ತಾ ಇರಲಿಲ್ಲ ಅಷ್ಟೇ. ಅದರ್ವೈಸ್ ತುಂಬಾ ಚೆನ್ನಾಗಿತ್ತು. IFB ನಾವು ತೊಗೊಂಡಿದ್ದು ಆಲ್ಮೋಸ್ಟ್ ನಾವು ತೊಗೊಂಡೇ 8 years ಆಗಿತ್ತು. ನನ್ನ ಮದುವೆ ಅದು 1 ತಿಂಗ್ಳಿಗೆ ನಾವು ತೊಗೊಂಡಿದ್ದು. ಇಲ್ಲಿವರೆಗೂ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಪ್ರತಿಯೊಂದು ಬಟ್ಟೆನೂ ನಾನು ಅದರಲ್ಲಿ ಹಾಕ್ತಾಯಿದ್ದೆ. ತುಂಬಾ ಚೆನ್ನಾಗಿ ಕೊಳೆನೂ ಹೋಗ್ತಾಯಿತ್ತು. ಬಟ್ ಏನಂದರೆ ಡ್ರೈ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಡ್ರೈ ಆಗಲಿಲ್ಲ ಅಂತಂದರೆ ಬಟ್ಟೆ ಒಂಥರ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಈ ವಾಷಿಂಗ್ ಮಿಷಿನ್ನ ಬೈ ಮಾಡಿದ್ವಿ ಹೈಯರ್. ಇದರಲ್ಲಿ ಏನಪ್ಪ ಸ್ಪೆಷಲ್ಲು ಅಂತಂದರೆ ಇಲ್ಲಿ AI ಮೋಟರ್ ಇದೆ, ಅಂದರೆ AI ಫೀಚರ್ಸ್ ಇದೆ. ಅದಲ್ದಿರ ಇನ್ನೊಂದು ಏನು ಅಂತಂದರೆ ಡ್ರೈ ಕ್ಲೀನಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಡ್ರೈ ಕ್ಲೀನಿಂಗ್ ಆಪ್ಷನ್ ಅಂದರೆ ಗೊತ್ತಿರ್ಬೋದು ನಿಮಗೂ, ರೇಷ್ಮೆ ಸ್ಯಾರಿನ ಒಂದೇ ಸ್ಯಾರಿನ ಹಾಕಿ ನಾವು ಡ್ರೈ ಕ್ಲೀನ್ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಫೀಚರ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇದು ಬಂದಿದ್ದ ಸಂಡೇನೇ ಬಂತು. ನಾವು ಬುಕ್ ಮಾಡಿ ಒಂದು 4-5 ಡೇಸ್ ಏನೋ ಆಗಿತ್ತು. ಸೊ 4-5 ಡೇಸ್ ಒಳಗಡೆ ಸಂಡೇ, ಇವತ್ತು ಡೆಲಿವರಿ ಇದ್ದಿದ್ದು ಸಂಡೇನೇ ಬಂತು. ಮತ್ತು ಇನ್ಸ್ಟಾಲೇಷನ್ಗೂ ಕೂಡ ಸಂಡೇನೇ, ಅಂದರೆ ಸಂಡೇನೇ ಇವತ್ತೇ ಬಂದು ಇನ್ಸ್ಟಾಲ್ ಕೂಡ ಮಾಡಿ ಆಲ್ರೆಡಿ ನಾವು ಬಟ್ಟೆನೂ ಕೂಡ ವಾಶ್ ಮಾಡಿದೆ. ಕೊಳೆ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ಇನ್ನೊಂದು ಹಳೆ ಮಿಷಿನಲ್ಲಿ ಏನು ಪ್ರಾಬ್ಲಮ್ ಬರ್ತಾಯಿತ್ತು ಅಂತಂದರೆ ಅದು ತುಂಬ ಸ್ಪಿನ್ ಬೇರೆ ಹೋಗಿತ್ತು. ಬಟ್ ಲಾಸ್ಟಲ್ಲಿ 2 minutes ನಾವು ಸ್ಪಿನ್ ಇಟ್ಟಿಲ್ಲ ಅಂದರೂ ಯಾವುದೇ ಆಪ್ಷನ್ ಇಟ್ಟರು ಸ್ಪಿನ್ ತೊಗೊಳ್ಳುತ್ತೆ. ಆ ಟೈಮಲ್ಲಿ ಕಂಪ್ರೆಸರ್ ಹೋಗಿರೋದ್ರಿಂದ ಫುಲ್ಲು ವಾಷಿಂಗ್ ಮಿಷಿನೇ ವೈಬ್ರೇಟ್ ಆಗ್ತಾಯಿತ್ತು. ಯಾವ ಥರ ವೈಬ್ರೇಟ್ ಅಂತಂದರೆ ಯಾರಾದರೂ ಸಡನ್ನಾಗಿ ಬಂದರೆ ಹೆದರ್ಕೊಂಬಿಡೋರು, ಇದೇನು ಹಿಂಗೆ ಆಗ್ತಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು. ಅದೊಂದು ರೀಸನ್ಗೆ ನಾವು ಅದನ್ನು ಚೇಂಜ್ ಮಾಡಿದ್ವಿ. ಒಳ್ಳೆ ಆಫರಲ್ಲಿ ಕೂಡ ಸಿಕ್ತು. ಅದನ್ನು ನಾವು ಕೊಟ್ಟಿದ್ದು 5000 ರುಪೀಸ್. ಹಳೆ ಮಿಷಿನ್ಗೆ 5000 ತೊಗೊಂಡ್ರು. ಅದಾದಮೇಲೆ ಇನ್ನು ಮಿಕ್ಕಿದ್ದ ಅಮೌಂಟ್ನ ಕೊಟ್ಟು ನಾವು ತೊಗೊಂಡ್ವಿ. ಸೊ ಇಷ್ಟೆಲ್ಲ ಮಾಡೋಷ್ಟೊತ್ತು ಲೇಟ್ ಆಗೋಯ್ತು ಅಂದ್ಬಿಟ್ಟು ಮಧ್ಯಾಹ್ನ ಜೀರಾ ರೈಸ್ ಮಾಡಿದ್ದೆ. ಅದಾದಮೇಲೆ ಸಂಜೆ ಬಂಡೆ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಈ ಥರ ಫಂಕ್ಷನ್ಸ್ ನಡೀತಾ, ನವರಾತ್ರಿ ಆಗಿರೋದ್ರಿಂದ ಫಂಕ್ಷನ್ಸ್ ನಡೀತಾಯಿತ್ತು. ತುಂಬಾ ಚೆನ್ನಾಗಿತ್ತು ದೇವಿ ಅಲಂಕಾರ. ನೀವು ಎಲ್ಲಾದರೂ ಹತ್ತಿರದಲ್ಲೇ ಇದ್ದರೆ ಹೋಗಿ ಒಮ್ಮೆ ನೋಡಿ. ಬಟ್ ತುಂಬಾ ರಶ್ ಇರ್ತಾರೆ. 100 ರುಪೀಸ್ ಟಿಕೆಟಲ್ಲಿ ಹೋಗಿದ್ದು. ತುಂಬಾ ಖುಷಿಯಾಯಿತು. ನೀವು ನೋಡ್ತಾ ಇರ್ಬೋದು, ಡ್ಯಾನ್ಸ್, ಭರತನಾಟ್ಯ ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಮತ್ತು ಸೆಲೆಬ್ರಿಟೀಸ್ ಕೂಡ ಎಲ್ಲ ಬಂದಿದ್ದರು. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಮಾಡೋದು ಈವ್ನಿಂಗು ಅಂತ ಅಂದ್ಕೊಂಡ್ರೆ ಎಲೆಕೋಸು ಬೇರೆ ಇತ್ತು ಮನೇಲಿ. ಹಾಗಾಗಿ ಎಲೆಕೋಸಲ್ಲಿ ಗೋಬಿ ಮಂಚೂರಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಗೋಬಿ ಮಂಚೂರಿಗೆಲ್ಲ ರೆಡಿ ಮಾಡಿಕೊಂಡು ಡ್ರೈ ಗೋಬಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆಗೆಲ್ಲ ಹಾಕ್ಕೊಂಡು ಅದನ್ನು ಎಣ್ಣೆಯಿಂದ ಕರ್ಕೊಂಡು ಮಾಡ್ಕೊತಾ ಇದ್ದೀನಿ. ಪುನರ್ವಿಗಂತೂ ಫೇವ್ರೆಟ್ ಗೋಬಿ ಮಂಚೂರಿ. ಇವನ್ ನನಗೂ ಕೂಡ ಗೋಬಿ ಮಂಚೂರಿ ಅಂದರೆ ತುಂಬಾ ಇಷ್ಟ. ನಂಗೆ ಆ್ಯಕ್ಚುಲಿ ಕ್ಯಾಬೇಜ್ ಮಂಚೂರಿಯನ್ ಇಷ್ಟ ಆಗುತ್ತೆ. ನಂಗೆ ಕಾಲಿಫ್ಲವರ್ ಮಂಚೂರಿಯನ್ ನಂಗೆ ಇಷ್ಟನೇ ಆಗಲ್ಲ. ಇವನ್ ಹೋಟೆಲ್ಗೆಲ್ಲ ಹೋದರೆ ಬರೀ ಕಾಲಿಫ್ಲವರ್ದೇ ಸಿಗುತ್ತೆ, ನಂಗೆ ಅದು ಇಷ್ಟನೇ ಆಗಲ್ಲ. ನನಗೆ ಸ್ಟ್ರೀಟ್ ಸ್ಟೈಲಲ್ಲಿ, ಅಂದರೆ ನಾವು ಕಾಲೇಜ್ ಡೇಸಲ್ಲಿ ಅಥವಾ ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಗೋಬಿ ತಿಂದಿದ್ದು ಇದೇ ಥರ ಕ್ಯಾಬೇಜ್ ಗೋಬಿನೇ ಜಾಸ್ತಿ ತಿಂತಾ ಇದ್ದಿತ್ತು. ಸೊ ನಂಗೆ ಇವಾಗಲೂ ಅದೇ ಇಷ್ಟ. ಅದಕ್ಕೋಸ್ಕರ ಬಟ್ ಇಲ್ಲೆಲ್ಲ ನಮಗೆ ಕ್ಯಾಬೇಜ್ ಗೋಬಿ ಮಂಚೂರಿಯನ್ ಸಿಗೋದು ಕಡಿಮೆನೇ. ಹಾಗಾಗಿ ಮನೇಲೇ ನಾನು ಮಾಡಿಬಿಡ್ತೀನಿ. ಗೋಬಿ ಮಂಚೂರಿಯನ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದಾಗಿದೆ ಸಂಡೇ ವ್ಲಾಗ್. ನನ್ನ ಸಂಡೇ ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗ್ದಿರೋ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋನ ಬೇಗ ಟ್ರ್ಯಾಕ್ ಮಾಡ್ಬೋದು. ಸೊ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಬಾಯ್. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.